ಕೃಷ್ಣನ ಊರು ಉಡುಪಿ. ಇಲ್ಲಿ ಹಲವು ರೀತಿಯ ವಂಚನೆಗೆ ಮಾಡಿ ಸಿಕ್ಕಿಬಿದ್ದವಳು ಮುಸ್ಲಿಂ ಹೆಣ್ಮಗಳು. ಹೆಸರು ಜೀನತ್. ಪಡುಬಿದ್ರಿ ಸಮೀಪದ ಕಂಚಿನಡ್ಕದ ನಿವಾಸಿ. ಹಲವು ಮಂದಿಗೆ ಮೋಸ ಮಾಡಿ ಕೋಟ್ಯಂತರ ರು ದೋಚಿಕೊಂಡು ಇದ್ದವಳು. ವಾಸ್ತವವಾಗಿ ಈಕೆ ಐ ಪ್ರೊಫೈಲ್ ವಂಚಕಿ. ಇಂಥ ವಂಚಕಿ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಕೆದಕಿ ಈಕೆಯನ್ನು ಎಕ್ಸ್ಪೋಸ್ ಮಾಡಿದ್ದು ಮಂಗಳೂರಿಂದ ಪ್ರಕಾಶಿತವಾಗುವಂತಹ ಕರಾವಳಿ ಮಾರುತ ಎಂಬ ಪತ್ರಿಕೆ. ಆ ಪತ್ರಿಕೆಯ ವರದಿಗಾರರಾಗಿದ್ದವಂಥವರು ದತ್ತಾತ್ರೇಯ ಹೆಗಡೆ ಅವರು. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಮೂಲದವರು. ಇವರ ಮೇಲೆಯೂ ಜೀನತ್ ಸುಳ್ಳು ಕಂಪ್ಲೇಂಟು ಕೊಟ್ಟಿದ್ದರು. ಕೇಸೂ ದಾಖಲಾಗಿತ್ತು. ಕಾನೂನು ಸಂಬಂಧಿ ಹೋರಾಟವನ್ನು ದತ್ತಾತ್ರೇಯ ಹೆಗಡೆ ಅವರು ಮಾಡಿದರು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ದತ್ತಾತ್ರೇಯ ಹೆಗಡೆ ಅವರೇ ನಮ್ಮ ಜೊತೆಗಿದ್ದಾರೆ. ಅವರ ಮಾತುಗಳನ್ನೇ ನೀವು ಕೇಳಿ. ಉಡುಪಿಯಲ್ಲಿ ಜೀನತ್ ಎಂಬ ಮಹಿಳೆಯ ಮೇಲೆ ಒಂದು ವಂಚನೆಯ ಪ್ರಕರಣ ದಾಖಲಾಗಿದೆ. ಆಕೆ ಮೇಲೆ ಒಟ್ಟಿಗೆ 3 ಪ್ರಕರಣಗಳು ಸದ್ಯಕ್ಕೆ ದಾಖಲಾಗಿದೆ. ಆಕೆ ಹಿನ್ನೆಲೆ ಏನು ಸರ್? ಸರ್, ಈಗ ನಮಗೆ ಈಗೇನು ಕಾಣಿಸ್ತಾ ಇದೆಯಲ್ಲ, ಅದು 3 ಅಷ್ಟೇ ಪ್ರಕರಣ ನಮಗೆ ಎದುರಿಗೆ ಕಾಣಿಸ್ತಾ ಇರೋದು. ಅವಳ ಇಡೀ ಚರಿತ್ರೆ ಇದೆಯಲ್ಲ, ವಂಚನೆಯಲ್ಲೇ ಕಾಣಿಸ್ತಾ ಇದೆ ನಮಗೆ. ಅವಳ ಮೇಲೆ ಕೇವಲ ವಂಚನೆ ಅಷ್ಟಲ್ಲ, ಕ್ರೈಮ್ ಕೂಡ ಇದೆ. ಅವಳೊಂದು ಒಬ್ಬ ವ್ಯಕ್ತಿಗೆ ಸಾವಿಗೆ ಕಾರಣರಾಗಿದ್ದಾಳೆ ಅನ್ನೋದೊಂದು ಇದೆ. ಅದು ಆಮೇಲೆ ತಮ್ಮ ಆತ್ಮರಕ್ಷಣೆ ಅನ್ನೋ ರೀತಿಯಲ್ಲಿ ಅದರಿಂದ ಅವಳು ಆ ಉರುಳಿನಿಂದ ತಪ್ಪಿಸ್ಕೊಂಡಿದ್ದಾಳೆ. ಬಟ್ ಆ ಥರದ ಒಂದು ಆರೋಪಗಳು ಅವಳ ಮೇಲೆ ಇತ್ತು. ಅವಳು ಸಾವಿಗೆ ಕಾರಣ ಅದು ಯಾರ ಮೇಲೆ? ಒಬ್ಬ ಗಂಡಸು. ಹೆಸರು? ಒಬ್ಬ ಗಂಡಸು, ಈಗ ಆ ಹೆಸರು ನೆನಪಿಲ್ಲ ನನಗೆ. ಒಬ್ಬ ಗಂಡಸು. ಅದು ನಾನು ನಿಮಗೆ ಏನು ಹೇಳಬೇಕು ಅಂತಂದರೆ, ಈಗ ನಾವು ಏನೆಲ್ಲ ಕಾಣಿಸ್ತಾ ಇದ್ದೇವೆ ನಾವು ವ್ಯವಹಾರ, ಏನು ವ್ಯವಹಾರ ಅಂತಂದರೆ ಕೆಲವೊಂದಷ್ಟು ಏನೋ ಒಂದು ಅಸಹ್ಯಕರವಾದಂತಹ ಫೋಟೋ, ವಿಡಿಯೋ ಅಂತಹ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋ ರೀತಿಯಲ್ಲಿ ಏನು ಎವಿಡೆನ್ಸ್ಗಳೆಲ್ಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಭಾಗ ಅಂತ ನೀವು ಅನ್ಕೋಬೋದು. ಅದರ ಭಾಗವಾಗಿ ಅದು ಆಗಿದೆ ಅಂತ ನೀವು ಅನ್ಕೋಬೋದು ಅಂತ ನಾನು ಅಂದ್ಕೊಳ್ತೀನಿ. ಎರಡನೇದಾಗಿ ಅವಳು ಈಗಲ್ಲ, ಬಹುತೇಕವಾಗಿ ನನಗೆ ತಿಳಿದ ಮಟ್ಟಿಗೆ ಕಳೆದ 10 ವರ್ಷದಿಂದ ಇದೇ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇದೇ ವ್ಯವಹಾರ. ಮತ್ತು ನೋಡಲಿಕ್ಕೆ ದೊಡ್ಡ ವ್ಯಕ್ತಿಗಳ ಥರ ಪೋಸು. ಅವಳು ಏನು ಓದ್ಕೊಂಡಿದ್ದಾಳೋ ಗೊತ್ತಿಲ್ಲ, ಬಟ್ ಬಹಳ ದೊಡ್ಡ ವ್ಯಕ್ತಿಗಳ ಥರ, ನಾಯಕಿ ಥರ ಪೋಸ್ ಕೊಡ್ತಾಳೆ. ಕೆಲವು ನೀವು ಟೋಲ್ ಗೇಟಿನ ವಿರುದ್ಧ ಹೋರಾಟದ ಪ್ರಕರಣದಲ್ಲಿ ಶಾಲ್ ಹಾಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಬೇರೆ ಸಂಘಟನೆಗಳವರೊಟ್ಟಿ ಶಾಲ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡೋದು. ಅಂದರೆ ತಾನೊಬ್ಬ ಲೀಡರ್ ಅನ್ನೋದು ಜಾಹೀರಾಗ್ತದೆ. ಬಿಂಬಿಸಿಕೊಳ್ಳುವ ಪ್ರಯತ್ನ. ಯಾವುದಾದ್ರು ಆಫೀಸರ್ಸ್ಗಳು ಬರಲಿ, ಜಿಲ್ಲಾ ಮಟ್ಟದ ಯಾವುದೇ ಆಫೀಸರ್ಸ್ಗಳು ಬರಲಿ, ಅದರಲ್ಲಂತೂ ಪೊಲೀಸ್ ಇಲಾಖೆಯಲ್ಲಿ ಅವು ಸೀದಾ ಒಂದು ತಂಡವನ್ನು ಕಟ್ಕೊಂಡು ಸೀದಾ ಹೋಗಿ ಅವ್ರಿಗೆ ಹೂಗುಚ್ಚ ಕೊಟ್ಟು ಫೋಟೋ ಹಾಕ್ಕೊಳ್ಳೋದು. ಇದೆಲ್ಲ ಅಂದರೆ ಆ ಅಧಿಕಾರಿಗಳಿಗೆ ಏನಾಗಿರ್ತದೆ, ಇವರೆಲ್ಲ ಸ್ಥಳೀಯ ಒಂದು VIP ಪರ್ಸನ್, ಗಣ್ಯ ವ್ಯಕ್ತಿಗಳು ಅನ್ನೋ ಇದು ಎಲ್ಲ ಒಂದು ಕಡೆ ಬರ್ತದೆ. ಯಾವ ಅಂಜಿಕೆಯೂ ಇಲ್ಲದೆ, ಯಾವುದೇ ಅಳುಕು ಇಲ್ಲದೆ ಈ ರೀತಿಯ ಚಟುವಟಿಕೆಗಳಿಗೆ ಕಾಣಿಸ್ಕೊಳ್ತಾ ಮತ್ತೊಂದು ಕಡೆಯಿಂದ ನಾನು ಲೋನ್ ಮಾಡಿಸ್ಕೊಡ್ತೇನೆ, ನಾನು ನಿಮಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತೇನೆ, ಈ ರೀತಿಯಲ್ಲಿ ಅಪ್ರೋಚ್ ಆಗಿ ಅವರ ಮೂಲಕ ಈಗ ಯಾರೇ ಲೋನ್ ಮಾಡಿಸ್ಕೊಡ್ತೇನೆ ಅಂತಂದರೂ ಕೂಡ ಕಮಿಷನ್ ತೊಗೊಳ್ತಾರೆ ಅಂತ ದಂಧೆಗಳಿದೆ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಅದು ಯಾವಾಗ ತೊಗೊಳ್ತಾರೆ ಅಂತಂದರೆ, ಕೆಲಸ ಆದ ಮೇಲೆ ಕಮಿಷನ್ ತೊಗೊಳ್ತಾರೆ. ಇವರು ಮೊದಲೇ ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ತಾರೆ. ಇವರು ಮೊದಲೇ ಲಕ್ಷಾಂತರ ರೂಪಾಯಿ ಅವರಿಂದ ತೊಗೊಂಡ್ಬಿಡ್ತಾರೆ. ಆ ಲಕ್ಷಾಂತರ ಕೊಟ್ಟಾಗಿರ್ತದೆ, ಮತ್ತು ಇನ್ನೇನು ಲಾಸ್ಟ್ ಹಂತದಲ್ಲಿದೆ, ನೀವು ಒಂದಿಷ್ಟು ಕೊಡಬೇಕಾಗ್ತದೆ. ಹಾಗೆ ಹೇಳ್ತಾನೆ ಅವರಿಂದ ನಾವು ಇಲ್ಲಿ ಆನ್ಲೈನ್ ವಂಚನೆ ಅಂತ ಕೆಲವೊಂದಷ್ಟೆಲ್ಲ ಕೇಳ್ತೀವಿ. ಸೇಮ್ ಅದೇ ಇರುತ್ತೆ. ಫಸ್ಟಿಗೆ ಒಂದು ಸ್ವಲ್ಪ ತೊಗೊಳ್ತಾರೆ, ಮತ್ತೆ
ಬೇರೆ ಬೇರೆ ರೀತಿ ತಗೊಳ್ತಾ ಹೋಗ್ತಾರೆ. ಈಗ ನೋಡಿ ನೀವು ನಿನ್ನೆ ಒಂದು ಪ್ರಕರಣದ ದಾಖಲಾಗಿದೆ, ತೇಜಸ್ವಿ ರಾವ್ ಅಂತ ಹೇಳ್ಬಿಟ್ಟು. ಆ ಪ್ರಕರಣದಲ್ಲೂ ನಮಗೆ ಅದು ಹಾಗೆ ಕಾಣಿಸ್ತಾ ಇದೆ, ಹಂತ ಹಂತವಾಗಿ ಕೊಡ್ತಾನೆ ಹೋಗಿದ್ದಾರೆ. 36 ಲಕ್ಷ ಒಮ್ಮೆಲೇ ಕೊಟ್ಟಿಲ್ಲ ಅವರಿಗೆ. ಅದು ಇದು ಅಂತೇಳಿ ಹೇಳಿ ಅವ್ರ ಹತ್ರ ತಗೊಳ್ತಾನೆ ಹೋಗಿದ್ದಾರೆ, ಅವರು ಕೊಡ್ತಾನೆ ಹೋಗಿದ್ದಾರೆ. ಅದು ನಂಬಿಕೆನೋ ಅಥವಾ ಇನ್ನೇನೋ, ಬೆದರಿಕೆನೋ ಅಥವಾ ಇನ್ನೇನೋ, ಅದು ಊಹೆಗೆ ಬಿಟ್ಟಿದ್ದು, ನಮಗೇನು ಗೊತ್ತಾಗ್ತಾ ಇಲ್ಲ. ಬಟ್ ಕೊನೆಯ ಹಂತದವರೆಗೂ ತೇಜಸ್ವಿ ರಾವ್ ಅವ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲಿದ್ದರು. ಈಗ 1 ವರ್ಷದ ಹಿಂದೆ ನಾವು ಈ ಒಂದು ಮಹಿಳೆಯ ವಿರುದ್ಧ ನಾವೊಂದು ನ್ಯೂಸ್ ಮಾಡ್ತೀವಿ ಕರಾವಳಿ ಮಾರುತ ಪತ್ರಿಕೆಯಲ್ಲಿ. ನಮಗೊಂದಷ್ಟು ಕಂಪ್ಲೇಂಟ್. ಆ ಮಹಿಳೆಯ ಪೂರ್ವಾಪರ ಏನು? ಅವರು ಎಲ್ಲಿ ಅವಳು ನೋಡಿ, ಪಡುಬಿದ್ರಿ, ನಮ್ಮ ಪಡುಬಿದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಳ ಮನೆ ಬರ್ತದೆ. ನಡ್ಸಾಲು ಗ್ರಾಮದ್ದು ಕಂಚಿನಾಡ್ಕ. ಹೌದು, ಅಲ್ಲಿ ಅವಳ ಮನೆ ಬರ್ತದೆ. ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲ. ಗಂಡ ಅಬ್ದುಲ್ ಸಲಾಂ ಅಂತ ಹೇಳ್ಬಿಟ್ಟು, ಗಂಡನ ಜೊತೆಗೆ ಇವಳು ಇಲ್ವೋ ಅಥವಾ ಗಂಡ ಲೆಕ್ಕಕ್ಕಿಲ್ವೋ ಗೊತ್ತಿಲ್ಲ, ಅವರು ಮೀನು ವ್ಯಾಪಾರಿ. ಬಟ್ ಗಂಡನ ಬಗ್ಗೆ ತೀರಾ ಕೆಟ್ಟ ಒಪಿನಿಯನ್ನು ಊರಿನಲ್ಲಿಲ್ಲ. ಇವತ್ತಿಗೂ ಪಡುಬಿದ್ರೆಲ್ಲ ಅವರಲ್ಲಿ ಒಂದು ಕಡೆ ಕೂತ್ಕೊಂಡಿರ್ತಾರೆ, ಹೇಳ್ತಾರೆ. ಬಟ್ ಇವಳು ಮಾತ್ರ ಪಕ್ಕ ಒಂದು 420 ವ್ಯವಹಾರ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಇದಕ್ಕೂ ಹೆಚ್ಚಿನ ನಮಗೆ ಇದು ಬೇಕಾಗಿಲ್ಲ ಅನಿಸ್ತದೆ. ಎಲ್ಲಿ ನೋಡಿದ್ರು ನೀವು ಯಾವುದೇ ವಿಭಾಗಕ್ಕೆ ಹೋಗಿರಿ, ಹಾಂ ಇವ್ ಫೋಟೋ ನೋಡಿದ್ರೆ ಇವಳ ನೀವು ಯಾವ ವಿಭಾಗಕ್ಕೆ ಹೋಗಿ, ನ್ಯಾಯವಾದಿಗಳ ವಿಭಾಗಕ್ಕೆ ಹೋಗಿ, ಅಧಿಕಾರಿಗಳ ವಿಭಾಗಕ್ಕೆ ಹೋಗಿ, ನೀವು ಕೆಲವು ಉದ್ಯಮಿಗಳ ವಿಭಾಗಕ್ಕೆ ಹೋಗಿ, ಯಾವ ವಿಭಾಗಕ್ಕೆ ಹೋದ್ರು ಓ ಇವಳ ಅನ್ನೋ ಉದ್ಗಾರ ಅಲ್ಲಿ ಕಾಣಿಸ್ತದೆ. ಇಷ್ಟಾದರೂ ಕೂಡ ಸತತವಾಗಿ ತಮ್ಮ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಹಿಂದೆ ಬಹುತೇಕ ಇನ್ನೊಂದು 7-8 ತಿಂಗಳ ಹಿಂದುಗಡೆ ಒಮ್ಮೆ ಅವಳು ಈಗ ಸೇಮ್ ವಂಚನೆ ಕೇಸಿಗೆ ಜೈಲಿಗೆ ಹೋಗ್ತಾಳೆ. ಒಂದು 2 ತಿಂಗಳ ಮಟ್ಟಿಗೆ ಮಣಿಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವಳಿಗೆ ವಂಚನೆ ಕೇಸ್ ಆಗಿರ್ತದೆ. ರಮಾದೇವಿ ಅಂತ ಹೇಳ್ಬಿಟ್ಟು ಒಬ್ಬರು ಕೇಸ್ ಮಾಡಿರ್ತಾರೆ. ಆ ಕೇಸಿನಲ್ಲಿ ಅವಳು ಜೈಲಿಗೆ ಹೋಗಿ ಬಂದಿರ್ತಾಳೆ. ಆ ಜೈಲಿಗೆ ಹೋಗಿ ಬರುವ ಸಂದರ್ಭದಲ್ಲಿ ಈಗ ಅದು ನಡೀತಾ ಇದೆ, ಪ್ರಕರಣ ನಡೀತಾ ಇದೆ. ಬಟ್ ಸ್ಟೇ ತಂದಿದ್ದಾರೆ ಅಂತೇಳಿ ಸುದ್ದಿ ಇದೆ. ಪ್ರಕರಣಕ್ಕೆ ಸ್ಟೇ ತಂದಿದ್ದಾರೆ ಅಂತೇಳಿ ಸುದ್ದಿ ಇದೆ. ಏನಾಗಿದೆ ನೋಡಬೇಕಷ್ಟೆ. ಬಟ್ ಅದನ್ನು ಪೊಲೀಸ್ ಇಲಾಖೆ ಮತ್ತು ಇವರು ಸ್ಟೇ ಯಾಕೆಂತಂದರೆ ಅದರಲ್ಲಿ ಅವಳು ಆರೋಪಗಳು ಎದ್ದು ಕಾಣಿಸ್ತಾ ಇತ್ತು. ರಮಾದೇವಿ ಪ್ರಕರಣದಲ್ಲಿ ಅವಳೇನು ಬಹಳ ಎದ್ದು ಕಾಣಿಸ್ತಾ ಇತ್ತು. ಬಟ್ ಸ್ಟೇ ತಂದಿದ್ದಾರೆ. ಇನ್ನೂ ಒಂದು ಮೂಲದ ಪ್ರಕಾರ ಈಗೇನು ಪ್ರಕರಣ ದಾಖಲಾಗಿದೆಯೋ ಫಸ್ಟ್ ಡೇ ಯಾರು ವಿಜಯ್ ಅಂತೇಳಿ ಕಂಪ್ಲೇಂಟ್ ಮಾಡಿದಾರಲ್ಲ, ಕುಂದಾಪುರ ಮೂಲದವರು, ಅವರು ಉಡುಪಿಯಲ್ಲೇ ಇರ್ತಾರೆ, ಕುಂದಾಪುರ ಮೂಲದವರು, ಅವರು ಏನು ಕಂಪ್ಲೇಂಟ್ ಮಾಡಿದಾರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಮಾಡೋದಕ್ಕೆ ಏನು ಬೇಕೋ ಆ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಅನ್ನುವ ಒಂದು ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಈಗ ವಿಜಯ್ ಮತ್ತು ಈ ಜೀನತ್ಗೆ ಸಂಪರ್ಕ ಹೇಗೆ? ವಿಜಯ್ ಮತ್ತು ಜೀನತ್ ಬಹುತೇಕವಾಗಿ ಒಟ್ಟಿಗಿದ್ದವರು. ಕಳೆದ 1-1.5 ವರ್ಷದಿಂದ ಅವರು ಬಹುತೇಕವಾಗಿ ಒಟ್ಟಿಗೆ ಇದ್ದಂಥವ್ರು. ವಿಜಯ್ನ ವ್ಯವಹಾರ ಏನು? ಸ್ವಲ್ಪ ವ್ಯವಹಾರ ಏನು ಅನ್ನೋದಕ್ಕೆ ಇನ್ನೂ ಪಕ್ಕ ಇದು ಸಿಕ್ಕಿಲ್ಲ. ಕೆಲವೊಮ್ಮೊಮ್ಮೆ ರಿಯಲ್ ಎಸ್ಟೇಟ್ ಅಂತ ಹೇಳ್ಬೋದು. ಅವ್ರು ತಾವು ಇದರಲ್ಲಿದ್ದ ಯಾವುದೇ ಇಸ್ರೇಲ್ನಲ್ಲಿದ್ದೆ ಅಂತ ಹೇಳ್ಬಿಟ್ಟು ಆ ಒಂದು ಇದಿದೆ, ಬೇರೆ ಬೇರೆ ಇದಿದೆ. ಈಗ ವ್ಯವಹಾರಸ್ಥರು ಅಂತ ಹೇಳ್ತಾರೆ. ಬಟ್ ನಂಗೆ ಪಕ್ಕ ಮಾಹಿತಿ ಇಲ್ಲ ಅವರ ಬಗ್ಗೆ. ಬಟ್ ಅವ್ರದ್ದೊಂದು ಆಫೀಸು ಅಂತೇಳಿ ಮಾಡಿದ್ರು. ಆ ಆಫೀಸಲ್ಲಿ ಜೀನತ್ ಮತ್ತೆ ಇವರು ಇಬ್ಬರು ಒಟ್ಟಿಗೆ ಇರ್ತಾ ಇದ್ರು. ಎಲ್ಲಿ ಆಫೀಸಲ್ಲಿ ಇದ್ದದ್ದು? ಉಡುಪಿಯಲ್ಲಿ? ಉಡುಪಿ ಸಿಟಿಯಲ್ಲೇ ವಿಜಯ್ ಅವರ ಆಫೀಸು. ಹಾಂ, ವಿಜಯ್ ಅವರದ್ದು ಆಫೀಸು. ಆ ಆಫೀಸಿನಲ್ಲಿ ಜೀನತ್ ಮತ್ತೆ ವಿಜಯ್ ಇಬ್ಬರು ಒಟ್ಟಿಗೆ ಇರ್ತಾ ಇದ್ರು. ಈಗ ಬಂದ ಮಾಹಿತಿಯ ಪ್ರಕಾರ ಅದೊಂದು ಅವರೇನೋ ರಿಯಲ್ ಎಸ್ಟೇಟ್ ವ್ಯವಹಾರನ ಏನೋ ಮಾಡಲಿಕ್ಕೋಸ್ಕರ ಆಫೀಸು ಎಲ್ಲ ವಿಜಯ ಹಾಕಿದ್ದು, ಅದೆಲ್ಲ ದುಡ್ಡು ಒಟ್ಟಿಗೆ ಸೇರ್ ಮಾಡಬೇಕು ಅಂತೆಲ್ಲ ಹೇಳಿ ಆ ದುಡ್ಡನ್ನೆಲ್ಲ ಇವಳು ತಿಂದಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡು 70 ಲಕ್ಷ ವಿಜಯನಿಂದ ಹಂತ ಹಂತವಾಗಿ ತೆಗೆದುಕೊಂಡು
ಅದನ್ನೆಲ್ಲ ಈಗ ಮೋಸ ಮಾಡಿದ್ದಾಳೆ ಅನ್ನುವ ಇದನ್ನು ಈ ಕಂಪ್ಲೇಂಟಲ್ಲಿ ವಿಜಯ್ ಅವರು ಕೊಟ್ಟ ಕಂಪ್ಲೇಂಟಲ್ಲಿ ನಾವು ಕಾಣ್ಬೋದು. ಬಹುಶಃ ಆ ಆಫೀಸ್ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಇರುವಂಥದ್ದು ಅಂತ ನಾನು ಅನ್ಕೊಳ್ತೀನಿ. ಈಗ ರಿಯಲ್ ಎಸ್ಟೇಟ್ ಆಫೀಸ್ ಅಂತ ಆದ ಕೂಡಲೇ ಈ ಜೀನತ್ಗೆ ಈ ಮೋಸ ಹೋದವರು ಸಂಪರ್ಕ ಆಗುವುದು ಹೇಗೆ? ರಿಯಲ್ ಎಸ್ಟೇಟ್ ಯಾರಿಗೆ? ಈ ಜೀನತಿಗೆ ಈಗ ಮೋಸ ಹೋದವರಿದ್ದಾರಲ್ಲ ಅವರ ಸಂಪರ್ಕಗಳು ಹೇಗೆ ಆಗುತ್ತೆ ಅಂತ. ಈ ಮೋಸ ಇದೆಯಲ್ಲ, ಅದು ಈ 1 ವರ್ಷದಲ್ಲಿ ಆಗಿರುವಂಥದ್ದಲ್ಲ. ಇದು ಅಲ್ಲ, ಇದು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಈಗ ಉದಾಹರಣೆಗೆ ರಾಜಗೋಪಾಲಾಚಾರ್ಯ ಅಂತ ಹೇಳ್ತಿದ್ದ, ಅವರಿದ್ದು ಇದು ಬಹುತೇಕವಾಗಿ 5-6 ವರ್ಷದ ಹಿಂದಿನಿಂದ ಅವರಿದ್ದು ಅವ್ರ ಜೊತೆಗಿನ ಸಂಬಂಧಗಳು. ಅವರಿಗೂ ಕೂಡ ಅವರು ಬೇರೆ ಒಂದು ಪ್ರಕರಣಕ್ಕೆ ಅಂದರೆ ಬೇರೆ ಒಬ್ಬರಿಂದ ಮೋಸ ಹೋಗಿರ್ತಾರೆ, ಇಕ್ಬಾಲ್ ಅಂತ ಹೇಳ್ಬಿಟ್ಟು ರಾಜಗೋಪಾಲ್ ಅವ್ರ ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನೋ ಇವರದ್ದೇ ಆಸ್ತಿಯನ್ನಿಟ್ಟು ಚರಾಸ್ತಿಯನ್ನಿಟ್ಟು ಲೋನ್ ತೊಗೊಂಡಿರ್ತಾರೆ ಒಂದು ಬ್ಯಾಂಕಿನಲ್ಲಿ. ಆ ಬ್ಯಾಂಕಿನಿಂದ ಲೋನ್ ತೊಗೊಂಡು ಇವ್ರ ತಲೆ ಮೇಲೆ ಬಂದಿರ್ತದೆ, ಅದು ಅವರು ತಪ್ಪಿಸ್ಕೊಂಡಿರ್ತಾರೆ. ಆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಈಗ ಇವರೆಲ್ಲ ಬರ್ತಾರೆ. ಯಾರು? ಜೀನತ್ ಅಲ್ಲಿ ಬರ್ತಾಳೆ. ಅಲ್ಲಿಂದ ಇವರು ನಂಬಿರ್ತಾರೆ. ಯಾರು? ರಾಜಗೋಪಾಲ್ ಕೂಡ ನಂಬಿರ್ತಾರೆ. ನಂಬಿಕೊಂಡು ಇದು ಮಾಡ್ತಾರೆ. ಹಂತವಾಗಿ ಅವರು ನಂಬಿಕೊಂಡು ಅವ್ರ ಜೊತೆಗೆ ಅವರು ರಾಜಗೋಪಾಲ್ ಅವರು ಕೂಡ ಹಂತವಾಗಿ ಅವರಿಗೆ ಕೊಡ್ತಾನೆ ಹೋಗ್ತಾರೆ. ಅದು ಆಶ್ಚರ್ಯ ಆಗೋದು, ಇವರು ಯಾಕೆ ಪದೇ ಪದೇ ಕೊಡ್ತಾ ಇದ್ದಾರೆ, ರಿಟರ್ನ್ ಆಗ್ತಾ ಇಲ್ಲ, ಕೊಟ್ಟ ಹಣ ರಿಟರ್ನ್ ಆಗ್ತಾ ಇಲ್ಲ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲದೆ ಹೋದರೂ ಕೂಡ ಇವರು ಪದೇ ಪದೇ ಈಗ ನೋಡಿ ರಾಜಗೋಪಾಲ್ ಅವರಿದ್ದ ಇದು ಬೇರೆಯೇ ಇದೆ. ಅವ್ರದ್ದು ಏನಿಲ್ಲ ಅಂತಂದ್ರೆ ಒಂದು 60-70 ಲಕ್ಷದವರೆಗೆ ಅವರಿಗೆ ಬರಬೇಕು ಹಣ ಮತ್ತು ಚಿನ್ನದ ಸೇರಿ ಅನ್ನೋದು ಅವ್ರದ್ದು ಕಂಪ್ಲೇಂಟ್ ಹೇಳ್ತದೆ. 50 ಲಕ್ಷನ ಸಮಥಿಂಗ್ ಎಷ್ಟೋ ಅವ್ರದ್ದು ಒಂದು ಇದಿದೆ. ಬಟ್ ಅವ್ರ ಕಂಪ್ಲೇಂಟಲ್ಲಿ ಇರುವಂಥದ್ದು ಅವ್ರಿಗೆ ಆಲ್ರೆಡಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅವ್ರ ಕಂಪ್ಲೇಂಟಲ್ಲಿರುವಂಥದ್ದು. ಹೀಗಿರುವಾಗ ನೀವು ಹೇಗೆ ಈಗ 1 ವರ್ಷದ ಈ ಕಡೆ ನಡೆದಿರುವಂಥದ್ದಲ್ಲ, 1 ವರ್ಷದಿಂದ ಈ ಕಡೆ ಅವರಿಗೆ ಸ್ವಲ್ಪ ಕಡಿಮೆ ಆಗಿದೆ ಈ ವಂಚನೆ ಏನಿದೆಯಲ್ಲ. ಈಗ ನಾವು ಪತ್ರಿಕೆಯಲ್ಲಿ ಬಂದ ನಂತರ ಅವರಿದ್ದು ಜೋಶ್ ಕಡಿಮೆ ಆಗಿದೆ. ಯಾರಿದ್ದು? ಜೀನತ್ತದು. ಅದಕ್ಕೂ ಮೊದಲು ಅವರಿದ್ದು ಭಾಳ ಇತ್ತು. ಅದಕ್ಕೂ ಮೊದಲೇ ಅವರು ಸಾಕಷ್ಟು ಮೋಸ ವಂಚನೆ ಮಾಡಿರುವಂಥದ್ದು. ಈಗ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಸಪೋರ್ಟ್ ಮಾಡ್ತಾರೆ? ಕೆಲವು ರಾಜಕಾರಣಿಗಳು, ಸ್ಥಳೀಯ ಸಣ್ಣ ರಾಜಕಾರಣಿಗಳು ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ವರ್ತಮಾನ ಇದೆ. ಈಗ ಬರ್ತಾ ಇರೋ ನ್ಯೂಸ್ ಪ್ರಕಾರ ಅವರಿದ್ದೆಲ್ಲ ಒಂದು ಏನು ಪ್ರೈವೇಟ್ ವಿಡಿಯೋಗಳು ಅವಳ ಮೊಬೈಲ್ ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವಳು ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅಥವಾ ಅದನ್ನು ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ಲು, ಅದು ನಮಗಿನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕೆ ಅಂತಂದರೆ ಹಣಕಾಸಿನ ವಿಚಾರ ಹಂತವಾಗಿ ಇಲ್ಲಿಯವರೆಗೆ ಹಣ ಕೊಟ್ಟು ಈಗ ಇದ್ದಕ್ಕಿದ್ದಂತೆ ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಏನು ಅನ್ನೋದು ಬರ್ತದೆ. ಒಂದು ಕ್ವಶನ್ ಮಾರ್ಕ್. ಆಗಲೇ ಮಾಡ್ಬೋದಿತ್ತಲ್ಲ ಈ ಕೆಲಸವನ್ನು, ಅಥವಾ ಕೊಟ್ಟು ಸಾಕಾಗಿ ಇವಳ ಟಾರ್ಚರ್ ಸಾಕಾಗದೆ ಇನ್ನು ಸಾಧ್ಯ ಇಲ್ಲ ಅನ್ನೋ ಆಗುವ ಕಂಪ್ಲೇಂಟ್ ಕೊಟ್ರ. ಈಗ ಉದಾಹರಣೆಗೆ ನೀವು ಇದನ್ನೇ ತಗೊಳ್ಳಿ, ಯಾರು ನಮ್ಮ ವಿಜಯ್ ಅವರದ್ದು ಪ್ರಕರಣವನ್ನೇ ತಗೊಳ್ಳಿ. ಒಂದು ಹಂತದವರೆಗೆ ಅವರು ಒಟ್ಟಿಗೆ ಇರ್ತಾರೆ. ವಿಜಯ್ ಅವ್ರ ಮೇಲೆ ಒಂದು ತಳ್ಳಿ ಅರ್ಜಿ, ವಿಜಯ್ ವಿರುದ್ಧ ಒಂದು ತಳ್ಳಿ ಅರ್ಜಿ ಹೋಗ್ತದೆ ನಗರ ಠಾಣೆಗೆ. ಆ ತಳ್ಳಿ ಅರ್ಜಿ ಹೋದ ಮೇಲೆ ಇವರು ಸ್ಪ್ಲಿಟ್ ಆಗ್ತಾರೆ ಇವರಿಬ್ಬರು. ವಿಜಯ್ಗೆ ಇವಳ ಮೇಲೆ ಆ ಅರ್ಜಿ ಯಾಕೆ ಅಂತಂದರೆ ಅದು ತುಂಬ ಪರ್ಸ್ನಲ್ ವಿಚಾರಗಳಿದ್ವು ಅನ್ನೋ ವಿಷಯ ಬರ್ತದೆ. ಹಾಗಾಗಿ ಇದು ಬೇರೆಯವ್ರು ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಾಡಿದರೆ ಇವರೇ ಮಾಡಬೇಕು ಅನ್ನೋ ಇದು ಅವರಿಗೆ ಇದು ಬರ್ತದೆ. ಆ ಮಧ್ಯದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಬೇರೆ ಆಗ್ತಾರೆ, ಅವ್ರ ದಾರಿಗಳು ಬೇರೆ ಆಗ್ತದೆ. ಈ ಸಂದರ್ಭದಲ್ಲಿ ಒಂದಷ್ಟು ವ್ಯವಹಾರಗಳು ಮಧ್ಯದಲ್ಲಿ ಇಬ್ಬರಿಗೂ ಜಿದ್ದಿಗೆ ಬಿದ್ದಿರ್ತಾರೆ. ಯಾರು? ವಿಜಯ್ ಮತ್ತು ಜೀನತ್ ಜಿದ್ದಿಗೆ ಬಿದ್ದಿರ್ತಾರೆ. ವಿಜಯ್ಗೂ ಕೂಡ ಸಾಕಾಗಿರ್ತದೆ. ಮತ್ತು ವಿಜಯ್ಗೂ ಕೂಡ ಅಲ್ಲಿಯವರೆಗೆ ಏನೋ ಒಂದು ಅವಳ ಮೇಲಿಂದ ಮೋಹನೋ
ಅಥವಾ ಯಾವುದೋ ಕಾರಣಕ್ಕೋಸ್ಕರನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳು ಹೇಳ್ದಂಗೆ ಕೇಳ್ತಾ ಇದ್ದಂಥವ್ರು ಇದ್ದಕ್ಕಿದ್ದಂತನೇ ಅದರ ನಂತರ ಅವಳ ಮೇಲಿಂದ ವ್ಯಾಮೋಹ ಹೋಗಿರ್ತದೆ, ಅವಳ ಮೇಲೆ ದ್ವೇಷ ಬಂದಿರ್ತದೆ. ತನ್ನ ಹೆಂಡತಿ ತನ್ನ ಮಕ್ಕಳು ಅನ್ನೋ ಒಂದು ಪರಿಜ್ಞಾನ ಬರ್ತದೆ ಅವರಿಗೆ. ಮತ್ತು ನಾನು ಒಳ್ಳೇದಾದೆ, ಇಲ್ಲಾಂದರೆ ಪೂರ್ತಿ ನನ್ನನ್ನು ಬರ್ಬಾದ್ ಮಾಡ್ತಾ ಇದ್ಲು ಅನ್ನೋ ಒಂದು ಜ್ಞಾನೋದಯ ಅವರಲ್ಲಿ ಆಗ್ತದೆ. ಹಾಗಾಗಿ ಅವರು ಒಂದು ಅವಳಿಗೊಂದು ಏನಾದರೂ ಒಂದು ಅವಳ ಒಂದು ಇತ್ತೀಚೆಗೆ ಹಾಡಬೇಕು, ಅವಳು ಇನ್ಯಾರಿಗೂ ಪ್ರಾಬ್ಲಮ್ ಮಾಡಬಾರ್ದು ಅನ್ನೋ ಒಂದು ಇದಕ್ಕೆ ಬರ್ತಾರೆ. ಹಾಗಾಗಿ ಯಾರಿಗೆಲ್ಲ ಇವಳು ಮೋಸ ಮಾಡಿದಾಳೋ ಅವರನ್ನೆಲ್ಲರೂ ಸೇರಿಸುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ, ಸೇರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ಆ ಮೂಮೆಂಟಲ್ಲಿ ಇದು ವಿಷಯ ಗೊತ್ತಾದ ನಂತರ ಜೀನತ್ತು ವಿಜಯ್ ಮೇಲೆ ರೇಪ್ ಕೇಸ್ ಕೊಡ್ಲಿಕ್ಕೆ ಹೋಗ್ತಾಳೆ. ಹಿಂದಿನ ದಿನ ರೇಪ್ ಕೇಸ್ ಕೊಡ್ಲಿಕ್ಕೆ ಹೋಗಿದ್ದಾಳೆ. ಎಲ್ಲಿಗೆ? ಟೌನ್ ಸ್ಟೇಷನ್ಗೆ, ಮಹಿಳಾ ಸ್ಟೇಷನಿಗೆ, ಮೇಲ್ಗಡೆ ಉಡುಪಿ ಮಹಿಳಾ ಸ್ಟೇಷನಿಗೆ ರೇಪ್ ಕೇಸ್ ಕೊಡ್ಲಿಕ್ಕೆ ಹೋಗ್ತಾರೆ. ಬಟ್ ಆಲ್ರೆಡಿ ಇವಳ ಬಗ್ಗೆ ಗೊತ್ತಿದೆ ಅಲ್ಲಿ ಪೊಲೀಸರಿಗೆ, ಇವರಿಗೆಲ್ಲ ಇವಳ ಬಗ್ಗೆ ಗೊತ್ತಿದೆ. ಒಂದಷ್ಟು ಬೈತಾರೆ, ನೀನು ಯಾವಾಗಲೂ ನೋಡಿದ್ರು ನೀನು ಅದು ಇದೇ ಆಯಿತು ಅಂತ ಹೇಳ್ತಾರೆ. ಆಫ್ ದಿ ರೆಕಾರ್ಡ್ ಹೇಳಿರ್ತಾರೆ. ಮತ್ತು ತಗೊಂಡು ಬಾ, ನೀ ಇದಕ್ಕೆ ಎವಿಡೆನ್ಸ್ ತಗೊಂಡು ಬಾ, ಆಗ ತಗೊಳ್ತೀವಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರನೇ ಇವಳು ವಾಪಸ್ ಬರ್ತಾಳೆ. ವಾಪಸ್ ಎವಿಡೆನ್ಸ್ ತಗೊಂಡು ಬಾ ಅಂತ ಹೇಳಿದಾಗ ಇವಳು ಭಯಪಡ್ತಾಳೆ ಮತ್ತು ಹೋಗಲ್ಲ. ಒಂದು ಸರಿನ 2 ಸರಿನ ಹೋಗ್ತಾಳೆ ಅದೇ ದಿನ, 1 ಗಂಟೆ ಬಿಟ್ಟು ಮತ್ತೊಂದು ಸರಿ ಹೋಗಿರ್ತಾಳೆ ಕಾಣಿಸ್ತದೆ. ಬಟ್ ಆಗಲ್ಲ, ತಗೊಂಡಿರಲ್ಲ. ಎವಿಡೆನ್ಸ್ ತಗೊಂಡು ಬಾ ಅಂತೇಳಿ ಹೇಳಿದಾಗ ಬಂದಿರ್ತಾರೆ. ಯಾವಾಗ ಈ ವಿಚಾರ ವಿಜಯ್ಗೆ ಗೊತ್ತಾಗ್ತದೋ ತಕ್ಷಣವೇ ಅಲರ್ಟ್ ಆಗ್ತಾರೆ.